ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲನ್. ನಿನ್ನೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಆಯ್ತು, ಏನೆಲ್ಲ ಮಾತುಗಳು ಬಂತು ಅಂತ ಒಮ್ಮೆ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ನಿನ್ನೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ನೋಡಿದಾಗಲೇ ಸ್ಟಾರ್ಟ್ ಆಗಿದ್ದೆ ಗಿಲ್ಲಿ ಬಗ್ಗೆ ವಿಷಯ. ಸೊ ಇಲ್ಲಿ ಕಾವ್ಯ ಮತ್ತೆ ಧನುಷ್ ಅವ್ರು ಕುತ್ಕೊಂಡು ಗಿಲ್ಲಿ ವಿಷಯ ಮಾತಾಡ್ತಿರ್ತಾರೆ. ಅಂದ್ರೆ ಆಗಿರುವಂತವ್ರು ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗ ಅವರ ಪೇರೆಂಟ್ಸ್ಗೆ ಬಿಗ್ ಬಾಸ್ ಬೇಗ ಕಳಿಸ್ಬಿಡ್ತಾರೆ. ಸೊ ಆ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಆ ಒಂದು ಮಾತುಕತೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಗಿಲ್ಲಿಗೆ ನಾನು ಎಷ್ಟು ಹೇಳಿದ್ರು ನನ್ನ ಜೊತೆ ಇರಬೇಡ ಅಂತ ಹೇಳ್ತಾರೆ. ಬಟ್ ನನ್ನ ಫ್ಯಾಮಿಲಿ ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಇದೆ, ಗಿಲ್ಲಿ ಜೊತೆ ಚೆನ್ನಾಗಿರು ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ಸುದೀಪ್ ಅವ್ರ ವೀಕೆಂಡ್ ಅಲ್ಲಿ ಬಂದಾಗ ಇನ್ನೇ ಬೇರೆ ಹೇಳಿದ್ರು. ಸೊ ಅಂದ್ರೆ ಕಾವ್ಯ ಅವ್ರಿಗೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಈಗ ಗಿಲ್ಲಿ ಜೊತೆ ಇರ್ಬೇಕಾ ಅಥವಾ ಗಿಲ್ಲಿ ಜೊತೆ ಇರಬಾರ್ದ ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಆದ್ರೆ ಗಿಲ್ಲಿಯನ್ನ ಮತ್ತೆ ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಉದ್ದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಮೈನಸ್ ಪಾಯಿಂಟ್ ಆಗ್ಬಹುದು ಅನ್ಸುತ್ತೆ. ಬಟ್ ಗಿಲ್ಲಿ ಅವ್ರ ಜೊತೆ ಇದ್ರೇನೆ ಕಾವ್ಯ ವಿನ್ ಆಗೋದು ಅಂತಲ್ಲ, ಬಟ್ ಗಿಲ್ಲಿ ಜೊತೆ ಇದ್ರೆ ಅವ್ರಿಗೆ ಚೆನ್ನಾಗಿ ಆ ಒಂದು ಲೀಡ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ಹವಾ ಹೊರಗಡೆ ಚೆನ್ನಾಗಿದೆ, ಬಟ್ ಒಳಗಡೆ ಇರೋರ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನಿನ್ನೆ ಸ್ಪಂದನ ಅವ್ರೆ ಹೊರಗಡೆ ಬಂದು ಹೇಳಿದಾಗ ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಏನ್ ಆಗ್ತಿದೆ, ಹೊರಗಡೆ ಎಷ್ಟು ಹವಾ ಇದೆ ಗಿಲ್ಲಿದ್ದು. ಬಟ್ ಅಂದ್ರೆ ಹೊರಗಡೆ ಬಂದ್ಮೇಲೆ ಅವ್ರ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸಾಕಷ್ಟು ಜನ ಹೇಳಿದ್ ಕೇಳಿದೀವಿ ನಾವು. ಈಗ ಸೂರಜ್ ಅವ್ರಾಗಿರ್ಬೋದು, ಸ್ಪಂದನ ಅವ್ರಾಗಿರ್ಬೋದು, ಎಲ್ಲರೂ ಕೂಡ ಗಿಲ್ಲಿಯ ಪರವಾಗಿದ್ದಾರೆ. ಅಂದ್ರೆ ಗಿಲ್ಲಿಗೆ ಎಷ್ಟು ಹೈಪ್ ಸಿಗ್ತಾ ಇದೆ, ಗಿಲ್ಲಿಯ ಕ್ರೇಜ್ ಹೊರಗಡೆ ಜಾಸ್ತಿ ಇದೆ ಅಂತ ನೋಡಿದಾಗ ಎಲ್ಲರೂ ಹೇಳ್ತಿದ್ದಾರೆ ಗಿಲ್ಲಿ ವಿನ್ ಆಗ್ಬಹುದು ಅಂತ. ಬಟ್ ಒಳಗಡೆ ಇರೋರಿಗೆ ಅದು ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಈಗ ನಿನ್ನೆ ಟಾಸ್ಕ್ ವಿಚಾರಕ್ಕೆ ಅಂತ ಬಂದಾಗ ನಿನ್ನೆ ಬೆಳಿಗ್ಗೆ ಪ್ರೊಮೋವನ್ನ ಬಿಟ್ಟಿದ್ರು. ಗಿಲ್ಲಿ ಮತ್ತೆ ಧ್ರುವಂತ್ ನಡುವೆ ಜಗಳಕ್ಕಿಂತ ಅದೊಂದು ಒಂಥರ ಮಾತಿನ ಅಥವಾ ಏನೋ ಒಂದು ಆಟದ ವಿಷಯದಲ್ಲಿ ಒಂಥರ ಕಾಳಗ ಅಂತಾನೆ ಹೇಳ್ಬೋದು ಅವರದ್ದು. ಬಟ್ ಧ್ರುವಂತ್ ಅವ್ರು ಗಿಲ್ಲಿಯನ್ನ ಚೂಸ್ ಮಾಡಿದ್ದು ತಪ್ಪಲ್ಲ. ಯಾಕಂದ್ರೆ ಗಿಲ್ಲಿ ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಅದು ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಯಾರು ಬೇಕೋ ಅವರನ್ನ ಚೂಸ್ ಮಾಡೋದು ಬಿಗ್ ಬಾಸ್ ಕೊಟ್ಟಂತ ಒಂದು ಆಯ್ಕೆ ಪ್ರಕ್ರಿಯೆ ಆಗಿರುತ್ತೆ. ಸೊ ಹಾಗಾಗಿ ಧ್ರುವಂತ್ ಅವರು ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಅಲ್ಲಿ ಗಿಲ್ಲಿ ಅವ್ರಿಗೆ ಕೊಡ್ತಾರೆ ರೀಸನ್ ಅಂದ್ರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಥವಾ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವರು ಒಳ್ಳೇದಿಲ್ಲ ಆ ತರ ಹೇಳ್ತಾರೆ. ಸೊ ಹಾಗಾಗಿ ಗಿಲ್ಲಿಯನ್ನ ಚೂಸ್ ಮಾಡ್ತಾರೆ. ಬಟ್ ಗಿಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿ ಆಟ ಆಡ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸ್ಲೋ ಆಗ್ತಾರೆ ಅನ್ಸುತ್ತೆ. ಆದ್ರೆ ಧ್ರುವಂತ್ ಅವರು ನಿನ್ನೆ ಟಾಸ್ಕ್ ಇರ್ತಾರೆ. ಆಮೇಲೆ ಅದು ಟಾಪ್ 6ಗೆ ಟಿಕೆಟ್ ಇದೆ, ಅದಕ್ಕೆ ಅರ್ಹರಾಗ್ತಾರೆ. ಆಮೇಲೆ ಇನ್ನೊಂದ್ಸಲ ಟಾಸ್ಕ್ಗೆ ಅವರು ನಾಮಿನೇಟ್ ಆಗ್ತಾರೆ. ಅಂದ್ರೆ ಇನ್ನು ಯಾವ ಟಾಸ್ಕ್ ಬರುತ್ತೋ ಸೊ ಮುಂದೆ ಟಾಸ್ಕ್ಗೆ ಅವರು ನಾಮಿನೇಟ್ ಆಗ್ತಿದ್ದಾರೆ. ಅಂದ್ರೆ ನಿನ್ನೆ ಕೊಟ್ಟಂತ ಟಾಸ್ಕ್ ಅಲ್ಲಿ ಅವರು ವಿನ್ ಆಗಿ ನೆಕ್ಸ್ಟ್ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಗಿಲ್ಲಿ ಅವ್ರು ನಿನ್ನೆ ಸೋತಿದ್ದಾರೆ. ಬಟ್ ಗಿಲ್ಲಿ ಅವರು ಗೆಲ್ಲೇಬೇಕು ಅಂತ ಹಠ ಇಟ್ಕೊಂಡು ಆಟ ಆಡಿದ್ದಾರೆ. ಬಟ್ ಗಿಲ್ಲಿ ಎಫರ್ಟ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಗೆಲ್ಬೇಕು ಅನ್ನೋ ಛಲ ಇದೆಯಲ್ಲ. ಆಮೇಲೆ ಆ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಏನು ಆಡಲ್ಲ, ಸುಮ್ಮನೆ ತಮಾಷೆ ಮಾಡ್ಕೊಂಡು ಓಡಾಡ್ತಾರೆ ಅಂತ. ಬಟ್ ನಿನ್ನೆ ಅವ್ರು ಸೀರಿಯಸ್ ಆಗಿ ಆಟ ಆಡಿದ್ದಾರೆ. ಸೀರಿಯಸ್ ಆಗಿ ತುಂಬಾ ಲೀಡ್ ತಗೊಂಡಿದ್ರು. ಧ್ರುವಂತ್ ಅವ್ರಿಗಿಂತ ತುಂಬಾ ಲೀಡಲ್ಲೇ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಸ್ಲೋ ಆದ್ರು, ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವ್ರು ಮತ್ತೆ ಫಾಸ್ಟ್ ಆದ್ರು, ಕ್ಲಿಕ್ ಆದ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ನಿನ್ನೆ ಧ್ರುವಂತ್ ಅವ್ರು ವಿನ್ ಆಗ್ತಾರೆ. ಇನ್ನು ಮನೆಯ ವಿಷಯಕ್ಕೆ ಅಂತ ಬಂದಾಗ ಈಗ ಅಶ್ವಿನಿ ಮತ್ತೆ ಧ್ರುವಂತ್ ಒಂದು ಟೀಮ್, ಆಮೇಲೆ ಬಾಕಿಯವರೆಲ್ಲ ಒಂದು ಟೀಮ್ ಅಂತ ಆಗಿದ್ದಾರೆ. ಸೊ ನಿನ್ನೆ ಮತ್ತೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ಬಿಗ್ ಬಾಸ್ 2 ಟೀಮ್ ಆಗ್ಬೇಕು. ಸೊ ಒಂದು ಟೀಮಲ್ಲಿ 3 ಜನ, ಇನ್ನೊಂದು ಟೀಮಲ್ಲಿ 3 ಜನ. ಗಿಲ್ಲಿ ಆಟ ಆಡಕ್ಕಿಲ್ಲ, ಗಿಲ್ಲಿಯನ್ನು ಹೊರಗಿಟ್ಟಿದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಆಟ ಆಡಕ್ಕಿಲ್ಲ. ಈಗ ಏನ್ ಟಾಸ್ಕ್ ಬರುತ್ತೋ ಟಾಪ್ 6ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಏನ್ ಟಾಸ್ಕ್ ಬರುತ್ತೋ ಅದ್ರಲ್ಲಿ ಗಿಲ್ಲಿ ಅವ್ರು ಆಟ ಆಡ್ಲಿಕ್ಕಿಲ್ಲ. ಯಾಕಂದ್ರೆ ನಿನ್ನೆ ಟಾಸ್ಕ್ ಅಲ್ಲಿ ಸೋತಿದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಅವ್ರಿಗೆ ಆಟ ಆಡಕ್ಕಿಲ್ಲ. ಇನ್ನು ನಿನ್ನೆ ನಡೆದಂತಹ 3 ಟೀಮಲ್ಲಿ ಕನ್ಫ್ಯೂಷನ್ ಆಗಿತ್ತು. ಒಂದು ಟೀಮ್ ನಮ್ಗೆ ಆಲ್ರೆಡಿ ಸೆಟ್ ಆಗಿತ್ತು. ಬಿಗ್ ಬಾಸ್ ಅನೌನ್ಸ್ ಮಾಡ್ಬೇಕಾದ್ರೆ ಗೊತ್ತಾಗಿತ್ತು ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಒಂದು ಟೀಮಲ್ಲಿ ಇರ್ತಾರೆ ಪಕ್ಕ ಅನ್ನೋದು ಕನ್ಫರ್ಮ್ ಆಗಿತ್ತು. ಇನ್ನೊಂದು ಆ ಟೀಮ್ಗೆ ಯಾರು ಹೋಗ್ಬಹುದು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದೆ. ಈ ಕಡೆ ರಾಶಿಕಾನು ಹೋಗಲ್ಲ, ರಕ್ಷಿತಾನು ಹೋಗಲ್ಲ, ಕಾವ್ಯ ಅವರಂತೂ ಅವ್ರ ಜೊತೆ ಜಗಳ ಹೋಗಲ್ಲ, ರಘು ಅವರು ಅಂತ ಹೋಗಲ್ಲ. ಯಾಕಂದ್ರೆ ರಘು ಅವರು ಅಲ್ಲಿ ಈ ಕಡೆ ಒಂದು ಪುರುಷ ಸದಸ್ಯ ಇದ್ರೆ ಈ ಕಡೆ ಒಂದು ಪುರುಷ ಸದಸ್ಯ ಇರ್ಲೇಬೇಕಲ್ಲ. ಸೊ ಹಾಗಾಗಿ ರಘು ಅವರು ಹೋಗಕ್ಕಾಗಲ್ಲ. ಬಟ್ ಈ ಮಹಿಳಾ ಸದಸ್ಯರಲ್ಲಿ ಏನ್ 3 ಜನದಲ್ಲಿ ಯಾರು ಹೋಗ್ಬೋದು ಅನ್ನೋದು ಅಶ್ವಿನಿ ಅವರು ಫಿಕ್ಸ್ ಆಗಿರ್ತಾರೆ ಧ್ರುವಂತ್ ಅವರ ಟೀಮ್ಗೆ. ಬಟ್ ಈಗ 3 ಜನದಲ್ಲಿ ಯಾರು ಹೋಗ್ಬೋದು ಅನ್ನೋದು ನಮ್ಗೆ ಸ್ವಲ್ಪ ಗೊಂದಲ ಆಗುತ್ತೆ. ಯಾಕಂದ್ರೆ ರಕ್ಷಿತ್ ಅವ್ರಿಗೂ ಅಶ್ವಿನ್ ಜೊತೆ ಆಗಲ್ಲ, ಅಥವಾ ಧ್ರುವಂತ್ ಅಂತೂ ಆಗದೇ ಇಲ್ಲ ರಕ್ಷಿತ್ ಅವ್ರಿಗೆ. ಇನ್ನು ರಾಶಿಕಾ ಅಂತ ಬಂದಾಗ ಧ್ರುವಂತ್ ಅವ್ರ ಜೊತೆ ಮೊದ್ಲಿಂದ ಆಗಲ್ಲ, ಅವ್ರದ್ದು ಕ್ಲಾಶಸ್ ಆಗಿದೆ, ಮಾತಾಡ್ಬಿಟ್ಟಿದ್ದಾರೆ. ವೀಕೆಂಡ್ ಅಲ್ಲೂ ಸುದೀಪ್ ಅವ್ರ ಜೊತೆ ಡಿಸ್ಕಷನ್ ಎಲ್ಲ ಆಗಿದೆ. ಆಮೇಲೆ ರಾಶಿಕಾ ಅವರು ಧ್ರುವಂತ್ ಇದ್ದಲ್ಲಿ ಹೋಗಲ್ಲ. ಮತ್ತೆ ಈಗ ರೀಸೆಂಟ್ ಆಗಿ ಅಶ್ವಿನ್ ಜೊತೆ ಸಾಕಷ್ಟು ಜಗಳಗಳಾಗಿದೆ. ರಘು ಮತ್ತೆ ರಾಶಿಕನ್ ಬಗ್ಗೆ ಅವ್ರು ಹೇಳಿದ ರೀತಿ ಆಗಿರ್ಬೋದು ಅಥವಾ ಅವರ ಬಿಹೇವಿಯರ್ ರಾಶಿಕಾ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಸೊ ಹಾಗಾಗಿ ರಾಶಿಕಾ ಅವರು ಅಲ್ಲಿನ ಮತ್ತೆ ಹಿಂದುಳಿದಿದ್ದಾರೆ. ಅಶ್ವಿನ್ ಜೊತೆ ಮಾತಾಡ್ತಿಲ್ಲ. ಅಂದ್ರೆ ತುಂಬಾ ಮುಂಚಿನ ತರ ಕ್ಲೋಸ್ ಆಗಿ ಮಾತಾಡ್ತಿಲ್ಲ. ಇನ್ನು ಕಾವ್ಯ ಅವ್ರು ಹೇಳೋದೇ ಬೇಡ. ಧ್ರುವಂತ್ ಅವ್ರ ಜೊತೆ ಅಷ್ಟೇನು ಅವ್ರಿಗೆ ಒಂದು ಜಗಳ ಆಗಿಲ್ಲ ಅಥವಾ ಏನೋ ಒಂದು ಆಗಿಲ್ಲ ಅಂದ್ರು ಅಶ್ವಿನಿ ಅವ್ರ ಜೊತೆ ಸಾಕಷ್ಟು ಜಗಳ ಆಗಿದೆ. ಆ ಒಂದು ಅಶ್ವಿನಿ ಅವ್ರ ಜೊತೆ ಸ್ಟಾರ್ಟಿಂಗ್ ಇಂದ ಆಗಿದ್ದೆ ಅವ್ರದ್ದು ಜಗಳ, ಸ್ಟಾರ್ಟ್ ಅಲ್ಲಿ ಆಗಿದ್ದೆ ಅವ್ರದ್ದು ಜಗಳ. ಸೊ ಹಾಗಾಗಿ ಅಶ್ವಿನಿ ಅವ್ರ ಜೊತೆನೂ ಕಾವ್ಯ ಅವ್ರಿಗಾಗಲ್ಲ. ಇನ್ ಯಾರು ಹೋಗ್ಬೋದು ಅನ್ನೋದು. ಈಗ ರಘು ಅವ್ರಿಗೆ ಯಾರು ಚೂಸ್ ಮಾಡ್ತೀನಿ ಅಂತ ಹೇಳಿದಾಗ ರಕ್ಷಿತಾ ಮತ್ತೆ ರಾಶಿಕಾನನ್ನ ಚೂಸ್ ಮಾಡ್ತಾರೆ. ಸೊ ಅವ್ರು ಅಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ. ಮತ್ತೆ ಕಾರಣ ಕೊಡ್ತಾರೆ, ರಕ್ಷಿತಾ ಈಗ ಫಾಸ್ಟ್ ಅಲ್ಲಿ ಇದ್ದಾರೆ, ಆಮೇಲೆ ಕ್ವಿಕ್ ಆಗಿರ್ತಾರೆ, ಏನೇ ಟಾಸ್ಕ್ ಕೊಟ್ರು ಬೇಗ ಮಾಡ್ತಾಳೆ ಅಂತ ಹೇಳ್ತಾರೆ. ರಾಶಿಕನ್ಗೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಆ ತರ. ಬಟ್ ಅವರಿಬ್ಬರಿಗೆ ಆ ಕಂಫರ್ಟ್ ಝೋನ್ ಇರುತ್ತೆ. ಬಟ್ ಇಲ್ಲಿ ರಾಶಿಕಾ ಮತ್ತೆ ರಕ್ಷಿತನ್ಗೆ ಆಗ್ಬಾರಲ್ಲ. ಯಾಕಂದ್ರೆ ಅವರಿಬ್ರದ್ದು ಈ ಹಿಂದೆ ನಾಮಿನೇಷನ್ ಮಾಡ್ಬೇಕು ಇನ್ನು ಜಗಳ ಆಗಿತ್ತು. ಸೊ ಆಗ ರಘು ಅವ್ರಿಗೆ ಇದು ಸ್ಟಾರ್ಟ್ ಆಗುತ್ತೆ, ನೀವಿಬ್ರು ನನ್ನ ಟೀಮಲ್ಲಿ ಇದ್ಕೊಂಡು ಜಗಳ ಮಾಡಿದ್ರೆ ನಮ್ಗೆ ಟಾಸ್ಕ್
ಟಾಸ್ಕ್ ವಿನ್ ಆಗಕ್ಕಾಗಲ್ಲ, ಆ ತರ ಮಾತುಗಳನ್ನ ಹೇಳ್ತಾರೆ. ಸೊ ಅಲ್ಲಿ ಮತ್ತೆ ಕ್ಲಾಶ್ ಆಗುತ್ತೆ. ಈಗ ರಾಶಿಕನ್ಗೆ ಹೇಳ್ತಾರೆ ಅಂದ್ರೆ ರಾಶಿಕಾ ಹೇಳ್ತಾರೆ ರಘು ಅವ್ರ ಹತ್ರ ರಕ್ಷಿತಾ ಬೇಡ, ಅವ್ರು ತುಂಬಾ ಪ್ಯಾನಿಕ್ ಆಗ್ತಾಳೆ, ಆಟನ ಸರಿಯಾಗಿ ಆಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ರಕ್ಷಿತಾ ಇಲ್ಲಿ ತನಕ ಏನು ಆತರ ಮಾಡಿದನ್ನ ನಾವು ನೋಡೇ ಇಲ್ಲ. ಎಷ್ಟು ಟಾಸ್ಕ್, ಯಾವುದೇ ಟಾಸ್ಕ್ ಕೊಡ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ತುಂಬಾ ಆಕ್ಟಿವ್ ಇಂದ ಆಟ ಆಡ್ತಾರೆ. ಎಷ್ಟು ಯಾವುದೇ ಟಾಸ್ಕ್ ಇರಲಿ, ಎಂಟರ್ಟೈನ್ಮೆಂಟ್ ಟಾಸ್ಕ್ ಇರಲಿ ಅಥವಾ ಏನೋ ಫಿಸಿಕಲ್ ಟಾಸ್ಕ್ ಇರಲಿ, ಏನೇ ಬಂದ್ರು ರಕ್ಷಿತಾ ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಇಲ್ಲಿ ರಾಶಿಕಾ ಅವರಿಗೆ ಬರಲ್ಲ ಅನ್ನೋ ಕಾರಣಕ್ಕೆ ಈ ತರ ಹೇಳಿದಾರ ಅಥವಾ ರಕ್ಷಿತಾ ಅವರು ಯಾವ ತರ ಆಡ್ತಾರೆ ಅಂತ ಅವ್ರಿಗೂ ಗೊತ್ತು. ಬಟ್ ಅಲ್ಲಿ ಪ್ಯಾನಿಕ್ ಆಗ್ತಾಳೆ, ಅರ್ಥ ಆಗಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ರಕ್ಷಿತಾ ಅವ್ರು ಹೇಳಿದ್ದು ರಘು ಅವ್ರಿಗೆ ನಿಮ್ದು ಮತ್ತೆ ರಾಶಿಕಾ ಅವ್ರದ್ದು ಪರ್ಸನಲಿ ಏನಿಲ್ಲ ಅಲ್ವಾ ಅನ್ನೋದು ಅವ್ರು ಹೇಳಿದ್ದು. ನಿಮ್ದು ಮತ್ತೆ ರಘು ಅವ್ರದ್ದು ಪರ್ಸನಲಿ ಏನು ಗ್ರಡ್ಜ್ ಇಲ್ಲಲ್ಲ, ಜಗಳ ಇಲ್ಲಲ್ಲ, ಆ ತರ ಒಂದು ಮಾತನ್ನ ಹೇಳ್ತಾರೆ. ಬಟ್ ಅದನ್ನ ರಾಶಿಕಾ ಅವರು ಬೇರೆ ರೀತಿ ತಿರುಗಿಸ್ತಾರೆ. ಅಲ್ಲಿ ರಘು ಅವರು ಹೇಳ್ತಾರೆ ನೀವು ಆ ತರ ಹೇಳಿದ್ದು ತಪ್ಪು ಅನ್ನೋದು, ಅಂದ್ರೆ ರಾಶಿಕಾ ಅವ್ರು ಆ ತರ ಅರ್ಥ ಮಾಡ್ಕೊಂಡಿದ್ದು ತಪ್ಪು. ಆಮೇಲೆ ಅಲ್ಲಿ ಸುಮ್ನೆ ಕೂತಿದ್ದಂತ ಗಿಲ್ಲಿಯನ್ನ ಕೆಣಕ್ತಾರೆ ರಾಶಿಕಾ ಅವರು. ಹಾಗಾದ್ರೆ ನಿಂದು ಮತ್ತೆ ಗಿಲ್ಲಿದ್ದು ಏನ್ ನಡುವೆ ಇದೆ ಅನ್ನೋದನ್ನ. ಸೊ ಅದು ಮತ್ತೆ ಗಿಲ್ಲಿಗೆ ಟ್ರಿಗರ್ ಆಗಿ ಅಲ್ಲಿ ಗಿಲ್ಲಿ ಜೊತೆ ಮತ್ತೆ ಜಗಳ ಆಗುತ್ತೆ. ಆಮೇಲೆ ರಾಶಿಕಾ ಅವ್ರು ಇನ್ನೊಂದು ಹೇಳ್ತಾರೆ, ನೀನ್ ಈ ತರ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಕೂತಿರೋದು, ಆ ತರ ಮಾತುಗಳನ್ನ ಹೇಳ್ತಾರೆ. ಸೊ ಅಲ್ಲಿ ಒಬ್ರು ಏನ್ ಜಗಳ ಮಾಡ್ತಿದ್ದಾರೆ, ಒಬ್ರ ಹತ್ರ ಏನ್ ವಾದ ಮಾಡ್ತಿದ್ದಾರೆ, ಅಲ್ಲಿ ಇನ್ನೊಬ್ರು ಮೂಗ್ ತೋರಿಸಿದ್ದಾರೆ. ಬಟ್ ಮೂಗ್ ತೋರ್ಸೋಕ್ಕಿಂತ ಈ ಜಗಳದಲ್ಲಿ ಒಬ್ರನ್ನ ಎಳಿತಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಆಗಿದ್ದು ಅದೇ. ಈಗ ರಕ್ಷಿತಾ ಮತ್ತೆ ರಾಶಿಕಾ ಏನೋ ಜಗಳ ಮಾಡ್ತಿದ್ದಾರೆ, ಅಲ್ಲಿ ರಘು ಅವರು ಇದ್ರು, ರಘು ಅವ್ರನ್ನ ಸೇರಿಸ್ಕೊಳ್ಬೋದು. ಯಾಕಂದ್ರೆ ರಘು ಅವ್ರ ಮತ್ತೆ ಈಗ ಆ ಮೂರ್ ಟೀಮೇ ಡಿಸ್ಕಸ್ ಆಗ್ಬೇಕಿತ್ತು. ಬಟ್ ಅವ್ರು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಗಿಲ್ಲಿಯನ್ನ ಎಳಿಯೋದಂತ ಪರಿಸ್ಥಿತಿ ಅಥವಾ ಗಿಲ್ಲಿಯನ್ನ ಎಳಿಬೇಕು ಅನ್ನೋದು ಏನೂ ಇರ್ಲಿಲ್ಲ. ಬಟ್ ರಾಶಿಕಾ ಅವ್ರು ಏನ್ ಮಾಡ್ತಾರೆ, ಈಗ ರಘು ಮತ್ತೆ ರಾಶಿಕಾ ನಡುವೆ ಏನು ಪರ್ಸನಲ್ ಇಲ್ಲ ಅಂತ ರಕ್ಷಿತಾ ಅವ್ರು ಹೇಳಿದಾಗ ಇಲ್ಲಿ ಗಿಲ್ಲಿ ಅವ್ರನ್ನ ಇಟ್ಕೊಳ್ತಾರೆ. ಸೊ ಹಾಗಾಗಿ ಅಲ್ಲಿ ರಾಶಿಕಾ ಅವ್ರದ್ದೇ ಮಿಸ್ಟೇಕ್ ಆಗಿರುತ್ತೆ. ಬಟ್ ಅದನ್ನ ಇನ್ನೂ ವಾದ ಮಾಡ್ತಾರೆ. ಒಂದು ನನ್ಗನ್ಸಿದ್ದು ಈ ರಾಶಿಕಾ ಅವ್ರು ಏನಾದ್ರು ಅಶ್ವಿನಿ ಮತ್ತೆ ಧ್ರುವನ್ ಟೀಮ್ಗೆ ಹೋಗ್ತಾರೆ ಅಂತ ಅನ್ಸಿತ್ತು. ಬಟ್ ಅವರು ರಾಶಿಕಾ ಅವ್ರು ಹೋಗ್ಲೇ ಇಲ್ಲ. ಅಲ್ಲಿ ಕಾವ್ಯ ಅವ್ರು ಹೋಗ್ತಾರೆ, ಶಾಕಿಂಗ್ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಅಶ್ವಿನಿ ಅವ್ರ ಟೀಮ್ಗೆ ಹೋಗ್ತಾರೆ. ಆದ್ರೆ ಕಾವ್ಯ ಅವ್ರನ್ನ ಈ ಟೀಮ್ಗೆ ಯಾಕೆ ಸೇರಿಸ್ಕೊಳ್ಳಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಈಗ ರಘು ಅವ್ರ ಜೊತೆ ಅವರು ತುಂಬಾ ಚೆನ್ನಾಗಿದ್ದಾರೆ. ಆಮೇಲೆ ರಘು ಅವ್ರಿಗೆ ಮತ್ತೆ ನಾಮಿನೇಟ್ ಮಾಡಿದ್ದೇನೋ ಒಂದು ಕಾರಣ ಇರ್ಬೋದು, ರಘು ಅವ್ರನ್ನ ಚೂಸ್ ಮಾಡೋದಕ್ಕೆ. ನಾಮಿನೇಷನ್ ಕೂಡ ರಘು ಅವರು ಕಾವ್ಯ ಅವ್ರನ್ನ ಮಾಡ್ತಾರೆ ಅಥವಾ ಕಾವ್ಯ ಅವರು ರಘು ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಅವರಿಬ್ಬರಿಗೆ ಒಂದು ಇದ್ರಲ್ಲಿ ಮನಸ್ಥಿತಿ ಏನೋ ಸರಿ ಇರಲ್ಲ ಅನ್ಸುತ್ತೆ. ಬಟ್ ಈಗ ಕಾವ್ಯ ಅವರು ಅಶ್ವಿನಿ ಮತ್ತೆ ಧ್ರುವಂತ್ ಅವರ ಟೀಮ್ ಅಲ್ಲಿ ಇದ್ದದ್ದು ಯಾಕೋ ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೋದು. ಅವ್ರು ಹೋಗಿ ಕನ್ವಿನ್ಸ್ ಕೂಡ ಮಾಡ್ತಿದ್ದಾರೆ, ಈಗ ಟೀಮ್ ಅಲ್ಲಿ 3 ಜನ ಸೆಟ್ ಆಗಿದೆ, ಇನ್ನು ಮಾಡ್ಲೇಬೇಕು, ನಾನೇ ಟೀಮ್ಗೆ ಬರ್ತೀನಿ ಅಂತ. ಆದ್ರೆ ಧ್ರುವಂತ್ ಅವ್ರು ಹೇಳ್ತಾರೆ, ನಾನು ಸ್ಟಾರ್ಟಿಂಗ್ ಇಂದ ಯಾವ ರೀತಿಯಲ್ಲಿ ಆಡ್ಕೊಂಡು ಬಂದಿದ್ದಾರೆ ಅದನ್ನ ನೋಡಿ ನಾನು ಡಿಸೈಡ್ ಮಾಡ್ತೀನಿ ಅನ್ನೋದು. ಬಟ್ ಇವರಿಗೆ ಆತರ ಹೇಳೋ ಅವಶ್ಯಕತೆ ಅಲ್ಲಿ ಯಾರು ಇವ್ರ ಟೀಮ್ ಬರಲ್ಲ. ಸುಮ್ನೆ ಈ ತರ ಬಿಲ್ಡಪ್ ಕೊಟ್ಕೊಂಡು ಮಾತಾಡೋದು ಬೇಡ ಇತ್ತು ಅನ್ಸುತ್ತೆ. ಯಾಕಂದ್ರೆ ರಾಶಿಕಾನು ಬರಕ್ ಕೇಳಲ್ಲ, ರಕ್ಷಿತ್ ಅದಕ್ಕಿಂತ ಮುಂಚೆ ಬರಕ್ ಕೇಳಲ್ಲ ಈ ಟೀಮ್ಗೆ. ಹಾಗಾಗಿ ಧ್ರುವಂತ್ ಅವ್ರು ಹೇಳ್ತಾರೆ, ನಾನು ಯಾರು ಅಂದ್ರೆ ಸ್ಟಾರ್ಟಿಂಗ್ ಇಂದ ಯಾರು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಯಾರು ನಂಗೆ ಚೆನ್ನಾಗಿ ಮಾತಾಡ್ತಾರೋ, ಯಾರ ಆಟ ಹೇಗಿತ್ತು ಅಂತ ನೋಡ್ಕೊಂಡು ನಾನು ಡಿಸೈಡ್ ಮಾಡ್ತೀನಿ ಅಂತ. ಅಲ್ಲಿ ಯಾರು ಬರಕ್ ರೆಡಿ ಇಲ್ಲ. ಕಾವ್ಯ ಅವರು ಏನು ಅಲ್ಲಿ ಟೀಮ್ ಸೆಟ್ ಆಗಿದೆ, ಏನು ಮಾಡಕ್ ಆಗ್ಲ, ಆಪ್ಷನ್ ಇಲ್ಲ ಅಂತ ಈ ಟೀಮ್ಗೆ ಬರ್ತಾರೆ. ಸೊ ಹಾಗಾಗಿ ಅಲ್ಲಿ ಅಶ್ವಿನಿ, ಕಾವ್ಯ ಮತ್ತೆ ಧ್ರುವಂತ್ ಒಂದು ಟೀಮ್ ಆದ್ರೆ ರಘು ಮತ್ತೆ ರಾಶಿಕಾ, ರಕ್ಷಿತಾ ಇನ್ನೊಂದು ಟೀಮ್ ಆಗ್ತಾರೆ. ಸೊ ಅಲ್ಲಿ ಟೀಮ್ ನಲ್ಲಿ ಏನೆಲ್ಲ ಆದ್ರೆ ರಘು ಅವ್ರು ಮತ್ತೆ ಹೇಳ್ತಾರೆ, ನೀವಿಬ್ರು ನನ್ನ ಟೀಮಲ್ಲಿ ಜಗಳ ಆಡಬಾರ್ದು ಅಂತ ರಾಶಿಕಾ ಮತ್ತೆ ರಕ್ಷಿತಾ ಅಂತ ಹೇಳ್ತಾರೆ. ಟೀಮಲ್ಲಿ ಇದ್ರು ನನ್ನ ಜೊತೆ ಜಗಳ ಆಡಂಗಿಲ್ಲ, ನೀವಿಬ್ರು ಚೆನ್ನಾಗಿ ಆಟ ಆಡ್ಬೇಕು ಅನ್ನೋದು. ಬಟ್ ಆ ಒಂದು ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಒಂದು ಟಾಸ್ಕ್ ಅಲ್ಲಿ ಕ್ವಿಕ್ ಆಗಿ ಮಾಡೋದು ಧ್ರುವಂತ್ ಅವರ ಟೀಮ್ ಆಗುತ್ತೆ. ಸೊ ಅಲ್ಲಿ ಧ್ರುವಂತ್ ಅವರ ಟೀಮ್ ವಿನ್ ಆಗುತ್ತೆ. ನಾವು ಅನ್ಕೊಂಡಿದ್ವಿ ರಘು ಅವರು ತುಂಬಾ ಚೆನ್ನಾಗಿ ಆಟಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಮಿನಿಟ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಸೊ ಇವ್ರು 6 ನಿಮಿಷದಲ್ಲಿ ಬೇಗ ಮುಗಿಸ್ಕೊಂಡು ಟಾಸ್ಕ್ ಅನ್ನ ವಿನ್ ಆಗ್ತಾರೆ. ಇನ್ನು ಇವತ್ತಿದ್ದಂತಹ ಟಾಸ್ಕ್ ಇದೆ ಏನಪ್ಪಾ ಅಂದ್ರೆ, ಅವರಿಗೆ ಆ 3 ಜನ ಏನ್ ಕೂತಿದ್ದಾರೆ ಡಿಸ್ಕಸ್ ಮಾಡಿ ಇವ್ರನ್ನ ಯಾವ ಟೀಮಿಂದ ಹೊರಗಡೆ ಇಡಬೇಕು ಅನ್ನೋದು. ಸೊ ಆಗ ರಕ್ಷಿತ್ ಅವರಲ್ಲಿ ಮಾತಾಡ್ತಿದ್ದಾರೆ, ನನ್ಗಂತೂ ಕನ್ಫರ್ಮ್ ಆಗಿದೆ ನನ್ನನ್ನ ಹೊರಗಿಡ್ತಾರೆ ಅನ್ನೋದು. ಬಟ್ ಇವರ ಡಿಸಿಷನ್ ಏನು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ರಘು ಅವ್ರನ್ನ ಹೊರಗಿಡ್ಬೋದು. ಅವರು ಸ್ಟ್ರಾಂಗ್ ಅಂದ್ರೆ ಅಷ್ಟು ಜನರಲ್ಲಿ ಈಗ ಸ್ಟ್ರಾಂಗ್ ಇರೋದಂದ್ರೆ ರಘು ಅವರು. ಒಂದ್ ವೇಳೆ ಏನಾದ್ರು ಒಬ್ಬೊಬ್ಬರಿಗೆ ಒಂಟಿಯಾಗಿ ಏನಾದ್ರು ಒಂದು ಟಾಸ್ಕ್ ಕೊಟ್ರೆ, ರಘು ಅವ್ರು ಆಟ ಆಡು ಅಥವಾ ಫಿಸಿಕಲ್ ಏನಾದ್ರು ಆಟ ಆಡ್ಲಿಕ್ಕೆ ಕೊಟ್ರೆ ರಘು ಅವ್ರು ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ರಘು ಅವ್ರನ್ನ ಹೊರಗೆ ಇಡ್ಬೋದು ಅನ್ನೋದು ನನ್ನ ಆಯ್ಕೆ, ಅಂದ್ರೆ ನನ್ನ ಊಹೆ ಅದು. ಬಟ್ ಅಲ್ಲಿ ಯಾರನ್ನ ಹೊರಗಿರ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ರಕ್ಷಿತ್ ಅವ್ರು ಇಲ್ಲಿ ರಾಶಿಕಾ ಅವ್ರ ಜೊತೆ ಮಾತಾಡ್ತಿದ್ದಾರೆ, ನನ್ನನ್ನೇ ಹೊರಗಿರ್ತಾರೆ, ನನ್ನ ಕನ್ಫರ್ಮ್ ನನ್ನನ್ನು ಹೊರಗಿರ್ತಾರೆ ಅನ್ನೋದು. ಬಟ್ ಆ 3 ಜನದಲ್ಲಿ ಡಿಸ್ಕಸ್ ಆಗ್ಬೇಕಾದ್ರೆ ರಾಶಿಕಾ ಅವ್ರು ಹೇಳ್ತಾರೆ, ನಂಗೆ ಆಡ್ಬೇಕು, ನಂಗೆ ಫೈನಲ್ಗೆ ಹೋಗೋ ಟಿಕೆಟ್ ಬೇಕು, ಆ ತರ ನಾನು ತುಂಬಾ ಸ್ಟಾರ್ಟಿಂಗ್ ಇಂದನೂ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀನಿ, ನಂಗೆ ಬೇಕು ಅನ್ನೋದು. ಸೊ ರಘು ಅವರು ಹೇಳ್ತಾರೆ, ಅವರಿಬ್ರು 3 ಜನದಲ್ಲಿ ಏನೋ ಮಾತಾಡ್ತಾರೆ. ಬಟ್ ಈ ಟೀಮ್ ಏನ್ ಡಿಸೈಡ್ ಮಾಡುತ್ತೆ ಅಂತ ನಾವು ಇವತ್ತು ನೋಡ್ಬೇಕಷ್ಟೇ. ಇನ್ನು ಇವತ್ತು ಕೊಟ್ಟಂತ ಟಾಸ್ಕ್ ಅಲ್ಲಿ ರಾಶಿಕಾ ಮತ್ತೆ ರಘು ಅವರು ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ರಕ್ಷಿತ್ ಅವ್ರನ್ನ ಹೊರಗಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತಿನ ಟಾಸ್ಕ್ ಅಲ್ಲಿ ರಕ್ಷಿತ್ ಅವ್ರನ್ನ ಹೊರಗೆ ಇಟ್ಟಿರ್ಬೋದು ಅಥವಾ ಈ ಟಾಸ್ಕ್ ಬೇರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ರಾಶಿಕಾ ಮತ್ತೆ ರಘು ಅವ್ರು ಇರ್ತಾರೆ. ಸೊ ಅವರಿಬ್ಬರನ್ನ ಹೇಗಾದ್ರೂ ಅವರ ಮ್ಯಾನಿಪುಲೇಟ್ ಮಾಡೋದಾ ಅಥವಾ ಅವರ ದಿಕ್ ತಪ್ಸೋದ ಅಂತ ಕೆಲಸವನ್ನ ಮಾಡ್ಬೇಕು, ಅಥವಾ ನೀರೆರ್ಚಿ ಅವರ ಒಂದು ಏನ್ ಕಂಬವನ್ನ ಇಟ್ಕೊಂಡಿದ್ದಾರೆ ಅದನ್ನ ಬಿಡೋ ರೀತಿ ಮಾಡ್ಬೇಕು. ಸೊ ಅಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ವ್ಯಕ್ತಿತ್ವ ಇದು ಅಲ್ಲ ಅನ್ನೋದು. ಸೊ ಅಲ್ಲಿ ರಕ್ಷಿತ್ ಅವ್ರು ಮತ್ತೆ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಇದು ಏನ್ ಕೇಳ್ತಿದೀವಿ ನಾವು, ಅಶ್ವಿನಿ ಅವ್ರು ಈ ತರ ಮಾತಾಡ್ತಿದಾರೆ, ನನ್ನ ವ್ಯಕ್ತಿತ್ವ ಇದಲ್ಲ ಅನ್ನೋದು ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡು ಬಂದಿರೋದು ಅದೇ. ಒಬ್ರ ಮೇಲೆ ಜಗಳ ಮಾಡೋದು, ಒಬ್ರ
ಒಬ್ಬರನ್ನ ವ್ಯಕ್ತಿತ್ವವನ್ನ ಕೆಳಗಾಕೊಂಡು ಮಾತಾಡೋದು, ಅಥವಾ ಇನ್ನೊಬ್ಬರನ್ನ ಚಾಡಿ ಹೇಳೋದು, ಇನ್ನೊಬ್ಬರಿಗೆ ಸುಳ್ಳು ಹೇಳ್ಕೊಂಡು ಅವರ ವಿರುದ್ಧ ಮಾತಾಡೋದು, ಈ ತರ ಮಾಡ್ತಿದ್ದಾಗ ರಕ್ಷಿತ್ ಅವ್ರು ಹೇಳ್ತಾರೆ ಅಶ್ವಿನ್ ಅವ್ರು ಹೀಗೆ ಮಾತಾಡ್ತಿದ್ದಾರೆ, ಇದು ಅಶ್ವಿನ್ ಅವರ ವ್ಯಕ್ತಿತ್ವ ಅಲ್ಲ ಅಂತ. ಯಾವ ತರ ಮಾತಾಡ್ತಿದ್ದಾರೆ ಅನ್ನೋದು ಅಲ್ಲಿ ಮಾತಾಡ್ತಿದ್ದಾರೆ. ಅಂದ್ರೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರು ಮಾತಾಡ್ತಿರ್ತಾರೆ. ಸೊ ಹಾಗಾಗಿ ಅಶ್ವಿನಿ ಅವರು ಬೇಕಂತ ಏನೋ ಒಳ್ಳೆಯವ್ರು ಆಗೋಕ್ ಹೋಗ್ತಿದ್ರೆ ಅಂತ ಅನ್ಸುತ್ತೆ. ಅಂದ್ರೆ ನನ್ನ ವ್ಯಕ್ತಿತ್ವ ಇದಲ್ಲ, ನಾನು ಹೀಗೆ ತರ ಮಾಡಲ್ಲ, ಚೆನ್ನಾಗಿ ಮಾತಾಡ್ತಾ ಹೋಗ್ತಾರೆ. ಅದೇ ಬೇರೆ ಅಂತ ವಿಷಯ ಬಂದಾಗ, ಈಗ ಬೇರೆ ಅವ್ರಿಗೆ ಏನೂ ಟಾಸ್ಕ್ ಆತರ ಇರಲ್ಲ, ಆವಾಗ ತುಂಬಾ ಹೈಪರ್ ಆಗುವಂತ ಅಶ್ವಿನಿ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಸುಮ್ನೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ತು. ಇನ್ನು ಗೊತ್ತಿಲ್ಲ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇವತ್ತು ಏನೆಲ್ಲ ಆಗುತ್ತೆ, ಯಾರೆಲ್ಲ ಟಾಪ್ 6ಗೆ ಹೋಗ್ಬಹುದು ಅಥವಾ ಮಿಡಲ್ ಆಫ್ ಎಲಿಮಿನೇಷನ್ ಇವತ್ತೇ ಇರುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಷ್ಟೇ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.